ನಮಸ್ಕಾರ ಫ್ರೆಂಡ್ಸ್. ಒಂದು ವಿಷಯ, ಇವಾಗ ಅಕಸ್ಮಾತ್ ನಿಮ್ಮ ಹತ್ರ ಒಂದು 1,00,000 ರೂಪಾಯಿ ಎಕ್ಸ್ಟ್ರಾ ಸರ್ಪ್ಲಸ್ ಫಂಡ್ ಇದ್ದರೆ ನೀವು ಆ 1,00,000 ರೂಪಾಯಿಯಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅಕಾರ್ಡಿಂಗ್ ಟು ಸರ್ವೆ ಏನು ಗೊತ್ತಾಗಿದೆ ಅಂದರೆ, ಇಂಡಿಯಾದಲ್ಲಿ ಯಾರ ಹತ್ರ ಒಂದು ಸರ್ಪ್ಲಸ್ ಫಂಡ್ ಅಥವಾ ಅಮೌಂಟ್ ಇದ್ದರೆ ಅವರು ಎಲ್ಲೆಲ್ಲಿ ಹೂಡಿಕೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. 50% ಪಾಪ್ಯುಲೇಷನ್ ಏನಿದೆಯಲ್ಲ 3 ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಾರಂತೆ. ಮೊದಲನೇ ಮೋಸ್ಟ್ ಪಾಪ್ಯುಲರ್ ಸೆಕ್ಟರ್ ಯಾವುದಂದರೆ ರಿಯಲ್ ಎಸ್ಟೇಟ್, ಎರಡನೇದು ಗೋಲ್ಡ್, ಮೂರನೇದು ಬಂದುಬಿಟ್ಟು ಬ್ಯಾಂಕ್ ಎಫ್ ಡಿಸ್. ಬ್ಯಾಂಕ್ ಎಫ್ ಡಿಸ್. ಇವತ್ತು ಕೂಡ ಭಾರತದ 50% ಪಾಪ್ಯುಲೇಷನ್ ಈ 3 ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇದರ ನಂತರ ಬರುತ್ತೆ ಮತ್ತು ಮ್ಯೂಚುವಲ್ ಫಂಡ್, ಶೇರ್ಸು, ಅದೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳಿಗೆ ಜನ ಹೋಗ್ತಾರಂತೆ. ಹಾಗಾದರೆ ನಮ್ಮ ಹತ್ರ ಇವತ್ತು ಎಷ್ಟಿದೆ? 1,00,000 ರೂಪಾಯಿ ನಮ್ಮ ಹತ್ರ ಒಂದು ಅಡಿಷ್ನಲ್ ಫಂಡ್ ಇದೆ. ಹಾಗಾದರೆ ಇವತ್ತು ನಾವು ನೋಡೋಣ, 1,00,000 ರೂಪಾಯಿದಲ್ಲಿ ನೀವೇನಾದರೂ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಾಗುತ್ತಾ? ಯಾವುದೇ ಒಂದು ಒಳ್ಳೆಯ ಸಿಟಿಯಲ್ಲಿ ನಮಗೆ ಒಂದು 30-40 ಸೈಟ್ ಬೇಕಂದ್ರೂ ಮಿನಿಮಮ್ ನಮಗೆ 25 ಲಕ್ಷದಿಂದ 30 ಲಕ್ಷ ರೂಪಾಯಿ ಆದರೂ ಮಿನಿಮಮ್ ಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿರೋ 1,00,000 ರೂಪಾಯಿಯಿಂದ ನಾವು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಯನ್ನು ಇವಾಗ ಸದ್ಯಕ್ಕೆ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಎರಡನೇ ಆಪ್ಷನ್ ನಮ್ಮ ಹತ್ರ ಏನು ಉಳಿತದೆ? ಗೋಲ್ಡ್ ಉಳಿತದೆ. ಗೋಲ್ಡ್ ಇವಾಗ ಆಲ್ರೆಡಿ 10 ಗ್ರಾಮ್ಗೆ 1,00,000 ರೂಪಾಯಿ ಬೆಲೆ ಆಗಿದೆ. ಇದರಿಂದ ಗೋಲ್ಡ್ ಮಾರ್ಕೆಟಲ್ಲಿ ಏನು ಒಂದು ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ಅಂದರೆ, ಗೋಲ್ಡ್ ಕೇವಲ 2 ವರ್ಷದಲ್ಲಿ 40,000 ರೂಪಾಯಿ ಹೆಚ್ಚಾಗಿರೋದ್ರಿಂದ ಗೋಲ್ಡ್ ಬೆಲೆ ಮತ್ತೆ ಕಡಿಮೆ ಆಗ್ಬೋದು ಅನ್ನೋಂಥ ಒಂದು ಆತಂಕ ಅಥವಾ ಒಂದು ಇನ್ಫಾರ್ಮೇಷನ್ ಇದೆ ಗೋಲ್ಡ್ ಮಾರ್ಕೆಟಲ್ಲಿ. ಹಾಗಾದರೆ ಈ 1,00,000ನ ನಾವು ಇನ್ನು ಬೇರೆ ಆಪ್ಷನ್ ನಮಗೇನು ಉಳಿತದೆ? ಎಫ್ ಡಿ ಮಾಡ್ಬೋದು. ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಾವು ಎಫ್ ಡಿ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಅಲ್ಲಿ ಎಫ್ ಡಿ ರೇಟ್ ಏನಿದೆ ಇವತ್ತು 6.75%ಇಂದ 7%ವರೆಗೆ ಇದೆ. ಅಂದರೆ ಹತ್ತತ್ರ ನೀವು ಇವತ್ತು 1,00,000 ರೂಪಾಯಿ ನೀವೇನಾದರೂ ಎಫ್ ಡಿಲಿ ಹೂಡಿಕೆ ಮಾಡಿದರೆ ನಿಮಗೆ ನಿಯರ್ಲಿ 10 ಇಯರ್ಸ್ ಮಿನಿಮಮ್ ಬೇಕಾಗ್ತದೆ, ಅದು ನಿಮ್ಮ 2x ಆಗಲಿಕ್ಕೆ. ಹಾಗಾದರೆ ನೆಕ್ಸ್ಟ್ ಆಪ್ಷನ್ ನಮಗೇನು ಇರ್ತದೆ? ಮ್ಯೂಚುವಲ್ ಫಂಡ್ ಇರ್ತದೆ. ಮ್ಯೂಚುವಲ್ ಫಂಡು ಒಂದು ಒಳ್ಳೆ ಆಪ್ಷನ್ ಆದರೂ ಕೂಡ ಅಲ್ಲಿ ನಮಗೆ ಇಯರ್ಲಿ ರಿಟರ್ನ್ 12%ಇಂದ 15%ವರೆಗೂ ನಮಗೆ ತೊಗೊಳ್ಳಿಕ್ಕೆ ಪಾಸಿಬಲ್ ಇದೆ. ಶೇರ್ ಮಾರ್ಕೆಟಲ್ಲಿ ನಾವು ಹೋದರೂ ಕೂಡ ಅದರದ್ದು ರಿಸ್ಕು ಅದೆಲ್ಲನೂ ನಾವು ಬೇರೆ ಮಾಡಬೇಕಾಗ್ತದೆ. ಇವೆಲ್ಲ ಆಪ್ಷನ್ಗಳು ನಮ್ಮಲ್ಲಿದ್ದಾವೆ. ಹಾಗಾದರೆ ಫ್ರೆಂಡ್ಸ್, ಇನ್ನೊಂದು ಒಳ್ಳೆಯ ಉತ್ತಮ ಆಪ್ಷನ್ ನನ್ನ ಹತ್ರನೂ ಕೂಡ ಇದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೃಷ್ಟ ಅವಕಾಶಗಳ ಅಭಾವದ ಈ ಒಂದು ಜಗತ್ತಲ್ಲಿ ಇದೊಂದು ಸುವರ್ಣ ಅವಕಾಶ ಅಂತ ನಾವು ತಿಳ್ಕೊಬೋದು. WKDAO ಅನ್ನುವಂಥ ಒಂದು ಟೋಕನ್ ಇದೆ ಮಾರ್ಕೆಟಲ್ಲಿ. ಇದೊಂದು WebKDAO ಅಂತ. ಇದೊಂದು ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್. ಇದು ಕಂಪ್ಲೀಟ್ಲಿ ಒಂದು ಡಿಫೈ ಪ್ರಾಜೆಕ್ಟ್. ಡಿಫೈ ಅಂದರೆ ಡಿಸೆಂಟ್ರಲೈಸ್ ಫೈನಾನ್ಸ್ ಅಂತ ನಾವು ಕರಿತೀವಿ. ಇದು ಸುಮಾರು 137 ಸ್ಮಾರ್ಟ್ ಕಾಂಟ್ರಾಕ್ಟಿಂದ ಈ ಪ್ರಾಜೆಕ್ಟ್ ಆಪ್ರೇಟ್ ಆಗ್ತಾ ಇದೆ. ಸ್ಮಾರ್ಟ್ ಕಾಂಟ್ರಾಕ್ಟ್ಗಳಿಂದ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ ಇರೋದರಿಂದ ಇಲ್ಲಿ ಏನಿದೆ ಅಂದರೆ ಎನಿ ಟೈಮ್ ನಿಮಗೆ ವಿಡ್ರಾಲ್ ಆಪ್ಷನ್ ಇದೆ. ನಿಮ್ಮ ವ್ಯಾಲೆಟಲ್ಲಿ ನಿಮ್ಮ ಫಂಡ್ ಇರ್ತದೆ. ಅಂದರೆ ಈಸಿ ಲಿಕ್ವಿಡಿಟಿ ಅವೈಲೇಬಲ್ ಇರುವಂಥ ಒಂದು ಅಪಾರ್ಚುನಿಟಿ ಇದು. ಹಾಗಾದರೆ ಇವರ ಟೋಕನ್ ಹೆಸರು ಬಂದುಬಿಟ್ಟು WKDAO ಅಂತ ಇದೆ. WKDAO. ಈ ಟೋಕನ್ ಇವತ್ತು ಮಾರ್ಕೆಟಲ್ಲಿ $14.5 ಟ್ರೇಡ್ ಆಗ್ತಾ ಇದೆ. ಈ ಟೋಕನ್ ಏನಾದರೂ ನೀವು ಪರ್ಚೇಸ್ ಮಾಡಿ ಸ್ಟೇಕಿಂಗ್ ಮಾಡಿದರೆ, ಇದೊಂದು ಸ್ಟೇಕಿಂಗ್ ಪ್ರಾಜೆಕ್ಟ್ ಇದೆ. ಸ್ಟೇಕಿಂಗ್ ಅಂದರೆ ಏನಂದರೆ, ನೀವು ನಿಮ್ಮ ಟೋಕನನ್ನು ಸ್ಟೇಕ್ ಮಾಡೋದ್ರಿಂದ ನ್ಯೂ ಟೋಕನ್ಸಲ್ಲೇ ಜನ್ರೇಟ್ ಆಗಲಿಕ್ಕೆ ಪ್ರಾರಂಭ ಆಗ್ತವೆ, ಹೊಸ ಟೋಕನ್ಸಲ್ಲೇ ಸೃಷ್ಟಿಯಾಗ್ತವೆ. ಅದು ಮಾರ್ಕೆಟಲ್ಲಿ ಸರ್ಕ್ಯುಲೇಷನ್ಗೆ ಬರ್ತಾ ಇರ್ತದೆ. ಹಾಗಾದರೆ ನಿಮ್ಮಲ್ಲಿರುವಂಥ ಈ ಒಂದು ಫಂಡನ್ನು 1,00,000 ರೂಪಾಯಿಯನ್ನು ನೀವೇನಾದರೂ WKDAO ಟೋಕನ್ ಆಗಿ ಕನ್ವರ್ಟ್ ಮಾಡಿದರೆ ನಿಮ್ಮ 1,00,000 ರೂಪಾಯಿಗೆ ಇಲ್ಲಿ ನಿಮಗೆ 74 ಟೋಕನ್ಗಳು ಸಿಗ್ತವೆ. ಈ 74 ಟೋಕನನ್ನು ನೀವೇನಾದರೂ ಸ್ಟೇಕಿಂಗ್ ಮಾಡಿದರೆ ಈ ಒಂದು 74 ಟೋಕನ್ಗೆ ಎವ್ರಿ ಮಂತ್ ನಿಮಗೆ 15 ಟೋಕನ್ಗಳು ನ್ಯೂ ಟೋಕನ್ ಜನ್ರೇಟ್ ಆಗ್ತಾ ಇರ್ತದೆ. ಈ 15 ಟೋಕನ್ಸನ್ನು ನೀವು ಸೇಮ್ ಇವತ್ತೇನು ಒಂದು ರೇಟ್ ಇದೆ ನಮ್ಮದು WKDAO ಟೋಕನ್ದು $14.5 ಇದೆ. ಅದೇ ರೇಟಿಗೆ ನೀವು ಅದು ನಿಮಗೆ ಸೇಲ್ ಆದರೂ ಕೂಡ ನಿಮಗೆ $217 ಸಿಗುತ್ತೆ. ಇದನ್ನು ನೀವು ಸೇಲ್ ಮಾಡಿಕೊಂಡ್ರೆ ನಿಮಗೆ ನಿಯರ್ ಅಬೌಟ್ 19,530 ರೂಪೀಸ್ ಏನಿದೆಯಲ್ಲ, ಒಂದು ಪ್ಯಾಸಿವ್ ಇನ್ಕಮ್ ನೀವು ಇಲ್ಲಿಂದ ಜನ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ಯಾಸಿವ್ ಇನ್ಕಮ್ ನಿಮ್ಮ ಒಂದು
ಲಕ್ಷ ರೂಪಾಯಿಯನ್ನು ನೀವು WQ ಟೋಕನ್ ಆಗಿ ಕನ್ವರ್ಟ್ ಮಾಡಿ ಸ್ಟೇಕ್ ಮಾಡೋದ್ರಿಂದ ಎವ್ರಿ ಮಂತ್ 15 ಟೋಕನ್ ಸಿಗ್ತಾ ಇದೆ. ಆ 15 ಟೋಕನ್ $14.5 ನೀವು ಸೇಲ್ ಮಾಡಿಕೊಂಡ್ರೆ ನಿಮಗೆ 19,500 ರೂಪಾಯಿ ಇಲ್ಲಿ ಒಂದು ಪ್ಯಾಸಿವ್ ರಿಟರ್ನ್ ನಿಮಗೆ ಜನರೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವಾಗ ನಿಮ್ಮ ಮನಸ್ಸಲ್ಲಿ ಡೌಟ್ ಇರ್ಬೋದು, ಇದೊಂದು ಟೋಕನ್ ಅಂತ ಹೇಳ್ತೀರಾ, ಇದು ರೇಟ್ ಹೆಚ್ಚು ಕಡಿಮೆ ಆಗ್ಬೋದಾ? ಆಗ್ಬೋದು. ಸಪೋಸ್ ನಿಮಗೆ 15 ಟೋಕನ್ ಎವ್ರಿ ಮಂತ್ ಸಿಗ್ತಾ ಇದೆ, $10ಗಿನೂ ಬೆಲೆ ಬಂದಿದೆ, ರೇಟ್ ಬಂದಿದೆ ಅಂದ್ರೂ ನಿಮಗೆ $150 ನಿಮಗೆ ಮಂತ್ಲಿ ಸಿಗ್ಬೋದು. ಈ $150 ಅಂದ್ರೂ ನಿಮಗೆ ಹತ್ತತ್ರ ಇದು 13,500 ರೂಪಾಯಿವರೆಗೆ ಆಗುತ್ತೆ. ಆವಾಗಲೂ ಕೂಡ ನಿಮಗೆ 13.5% ಇಲ್ಲೇ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗ್ತಾ ಇದೆ. ಅತಿ ಕಡಿಮೆಯಲ್ಲಿನೇ ನಾವು ನೋಡಿದರೆ $5ಗೂ ಕೂಡ ನಾವು ಹೋದರೆ 15 ಟೋಕನ್ ನಿಮಗೆ $5 ಸೇಲ್ ಆಗಿದೆ ಅಂದರೂ ಕೂಡ $75 ನಿಮಗೆ ಸಿಗುತ್ತೆ. ಆ $75 ಅಂದರೂ ಕೂಡ ನಿಮಗೆ 6,750 ರೂಪೀಸ್, ಅಂದರೆ ಆಲ್ಮೋಸ್ಟ್ 6.7% ನಿಮಗೆ ಇಲ್ಲೇ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ರೌಂಡ್ ಅಬೌಟ್ ನಾವು ಹೇಳ್ಬೋದು 6%ಇಂದ ಹಿಡಿದು ನಿಮಗೆ ಅಪ್ ಟು 20% ಒಂದು ಪ್ಯಾಸಿವ್ ಇನ್ಕಮನ್ನು ಜನರೇಟ್ ಮಾಡಲಿಕ್ಕೆ ಇಲ್ಲಿ ಪಾಸಿಬಿಲಿಟೀಸ್ ಇದೆ. ಹಾಗಾದರೆ ಇದೊಂದು ಒಳ್ಳೆ ಅವಕಾಶ ಇದೆ. ಎನಿ ಟೈಮ್ ಫಂಡ್ ವಿಡ್ರಾಲ್ ಆಗುವಂಥ ಒಂದು ಅವಕಾಶ ಇದೆ. ಇದೊಂದು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಇದೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಇದೆ, ಒಂದು ಒಳ್ಳೆ ಪ್ರಾಜೆಕ್ಟ್ ಇದೆ. ಯಾರೆಲ್ಲ ನಿಮಗೆ ಈ ವಿಡಿಯೋನ ಕಳಿಸಿದ್ದಾರೆ ಅವ್ರ ಜೊತೆ ನೀವು ಸ್ವಲ್ಪ ಚರ್ಚೆ ಮಾಡಿ ನಿಮ್ಮ ಒಂದು ಎಡಿಷ್ನಲ್ ಇನ್ವೆಸ್ಟ್ಮೆಂಟ್ ಮಾಡೋ ಏನಾದರೂ ಒಂದು ನಿಮಗೆ ಅವಕಾಶ ಇದ್ದರೆ ಈ ಒಂದು ಪ್ರಾಜೆಕ್ಟ್ ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ ಒಂದು ಸ್ಮಾಲ್ ಮೆಸೇಜ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.